ಈ ಬೇಸಿಗೆ ಟೈಮಲ್ಲಿ ರಾಗಿ ಹಿಟ್ಟಲ್ಲಿ ಲಡ್ಡುನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಜೊತೆಗೆ ಮಕ್ಕಳ ಸ್ನ್ಯಾಕ್ಸ್ಗೆ ಅಂದರೆ ಲಂಚ್ ಬಾಕ್ಸ್ಗೆ ಒಂದೊಳ್ಳೆ ಗುಡ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸಖತ್ ಈಸಿಯಾಗಿ ಮಾಡ್ಕೊಳ್ಬೋದು. ರಾಗಿ ಹುರಿಯೋಕ್ಕೆ ಹೋಗಲಿಲ್ಲ, ಹಾಗಾಗಿ ರೆಡಿಮೇಡ್ ಬರುತ್ತಲ್ಲ ರಾಗಿ ಹುರಿ ಹಿಟ್ಟು ಅಂದ್ಬಿಟ್ಟು ನಾನು ಅದನ್ನೇ ಸಹ ತಗೊಂಡು ಬಂದಿದ್ದೆ. ಇದು ಸಹ ಚೆನ್ನಾಗೇ ಬರುತ್ತೆ. ಅಕಸ್ಮಾತ್ ಇಲ್ಲ ಅನ್ನೋರು ಅಥವಾ ಈ ಥರ ತೊಗೊಂಡು ಬರೋಕ್ಕಾಗಲಿಲ್ಲ ಅನ್ನೋರು ಅಥವಾ ರಾಗಿನ ಹುರಿದು ಮಾಡೋಕ್ಕಾಗಲಿಲ್ಲ ಹುರಿ ರಾಗಿ ಹಿಟ್ಟು ಅನ್ನೋರು ನಾರ್ಮಲ್ ರಾಗಿ ಹಿಟ್ಟಿರುತ್ತಲ್ವ ಅದನ್ನೇ ತುಪ್ಪದಲ್ಲಿ ಹುರ್ಕೊಂಡ್ರೆ ಒಂದು 10 ರಿಂದ 15 ನಿಮಿಷ ತುಂಬಾ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರು. ನಾನಿವತ್ತು ಇಂದ್ರಾಸ್ ರಾಗಿ ಹುರಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಇದು ತೇಟ್ ನಾವು ಮನೇಲಿ ಮಾಡ್ಕೊಳ್ಳೋ ರೀತಿಯಲ್ಲೇ ಇರುತ್ತೆ. ಮೊದಲಿಗೆ ರಾಗಿ ಲಡ್ಡುನ ಮಾಡ್ಕೊಳ್ಳೋದಕ್ಕೆ 1 ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಂಡು ಮತ್ತು 1 ಕಪ್ನಷ್ಟು ನೀರನ್ನು ಸೇರಿಸಿ ಬೆಲ್ಲನ ಕರಗಿಸೋದಕ್ಕೆ ಇಡ್ತಾ ಇದ್ದೀನಿ. ಅಂದರೆ ಬೆಲ್ಲನ ನಾವು ಯಾವ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ 2 ಕಪ್ನಷ್ಟು ಹುರಿದ ರಾಗಿ ಹಿಟ್ಟಿಗೆ 1 ಕಪ್ನಷ್ಟು ಬೆಲ್ಲ ಆದರೆ ಕರೆಕ್ಟಾಗಿರುತ್ತೆ. ಹಾಗೆ ಅದನ್ನು ಕಾಯೋದಕ್ಕೆ ಬಿಟ್ಟು ಈಗ ಬಾಣಲೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನ ಹಾಕಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತು ತುಪ್ಪನ ಬಿಸಿ ಮಾಡಿಕೊಂಡು ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಾದವರು ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಬೋದು ಅಥವಾ ಏನೂ ಬೇಡ ಅನ್ನೋರು ಹಾಗೆ ತುಪ್ಪನ ಹಾಕ್ಕೊಂಡು ಈ ರೀತಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಹುರ್ಕೊಳ್ಬೋದು. ನಾನಿಲ್ಲಿ ತುಪ್ಪನ ಹಾಕಿ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು 2 ಕಪ್ನಷ್ಟು ಹುರಿದ ರಾಗಿ ಹಿಟ್ಟು 1 ಕಪ್ನಷ್ಟು ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ಳೋದ್ರಿಂದ ತೇಟ್ ನಮಗೆ ಬೇಕ್ರಿಯಲ್ಲಿ ಸಿಗುತ್ತಲ್ವ ಆಪಲ್ ಕೇಕ್ ಅಂತ ಹೇಳಿ ಅದೇ ರೀತಿ ಟೇಸ್ಟ್ ಬರುತ್ತೆ. ಹಾಕಿ ಇದನ್ನು ಒಂದು 2 ರಿಂದ 3 ನಿಮಿಷ ಬಿಸಿ ಮಾಡ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಬೆಲ್ಲ ಪಾಕ ಬರಬಾರ್ದು, ಕರಗಿದ್ರೆ ಸಾಕಾಗುತ್ತೆ. ಈಗ ನೋಡಿ ಬೆಲ್ಲದ ನೀರು ಸಹ ರೆಡಿ ಆಗಿದೆ. ಹಾಗೆ ರಾಗಿ ಹಿಟ್ಟನ್ನು ತುಂಬ ಹೊತ್ತು ಹುರ್ಕೊಳ್ಬಾರ್ದು, ಯಾಕೆಂದರೆ ಅದು ಹುರಿದ ರಾಗಿ ಹಿಟ್ಟು. ಹಾಗಾಗಿ ಜಸ್ಟ್ ಒಂದು 2 ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ತುಪ್ಪದಲ್ಲಿ ಬಿಸಿ ಮಾಡ್ಕೊಳ್ತಾ ಇರೋದು. ಜೊತೆಗೆ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹೊಂದ್ಕೊಳ್ಳುತ್ತಲ್ವ. ಹಾಗಾಗಿ ಈಗ ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಬೆಲ್ಲದ ನೀರೇನು ಹಾಕೋದು ಬೇಡ, ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆ ಹದ ಗೊತ್ತಾಗುತ್ತೆ. ಆಗ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಬೆಲ್ಲದ ನೀರನ್ನು ಸೇರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಬಿಸಿ ಮಾಡಬಾರ್ದು. ಜಸ್ಟ್ ಬೆಲ್ಲದ ನೀರನ್ನು ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಮಿಕ್ಸ್ ಮಾಡಿ ಕೊಟ್ಟು ಉಂಡೆನ ಮಾಡ್ಕೊಳ್ಬೇಕು. ಇಷ್ಟೇ. ಸಖತ್ ಟೇಸ್ಟಿಯಾಗಿರುತ್ತೆ, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಮತ್ತು ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಮು ಪ್ರೋಟೀನ್ ಎಲ್ಲ ಇದೆ. ಮಕ್ಕಳಿಗೆ ನೀವೇನಾದರೂ ಸ್ನ್ಯಾಕ್ಸ್ಗೆ ಅಂತ ಮಾಡಿಕೊಟ್ರು ಸಹ ಚೆನ್ನಾಗಿರುತ್ತೆ. ಹಾಗೆ ಈ ವಿಧಾನದಲ್ಲಿ ಮಾಡೋದ್ರಿಂದ ಬೇಗ ಹಾಳಾಗೋದಿಲ್ಲ. ಹೊರಗಡೆ ಇಟ್ಕೊಂಡು ತಿಂತೀವಿ ಅಂದರೂ 2 ರಿಂದ 3 ದಿವಸ ಚೆನ್ನಾಗಿರುತ್ತೆ. ಅಕಸ್ಮಾತ್ ಫ್ರಿಜ್ಜಲ್ಲಿ ಇಟ್ಟು ತಿಂತೀವಿ ಅಂದರೆ 4-5 ದಿವಸ ಅಥವಾ ವಾರ ಇಟ್ಕೊಂಡು ತಿರ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕ್ವಿಕ್ಕಾಗೂ ಸಹ ಆಗುತ್ತೆ. ನೀವು ಸಹ ಟ್ರೈ ಮಾಡಿ ಈ ರೀತಿ ರಾಗಿ ಹಿಟ್ಟಿನ ಉಂಡೆನ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.